ನಿನ್ನಂತ್ಯ ನೋಡೋದಕ್ಕೆ ಇದೆಲ್ಲ. ಈ ಹತ್ಯೆ ಹಿಂದೆ ಇರೋ ಮೋಸಗಾರ ನೀನೇ ಅಂತ ನಮಗ ಅರ್ಥ ಆಗಿದೆ ಕಣೋ. ಆದ್ರೆ ನೀನೇ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಆಧಾರನೂ ಇಲ್ಲ. ಅದಕ್ಕೆ ನಿನ್ ಗುಟ್ಟನ್ನ ರಟ್ ಮಾಡೋದಕ್ಕೆ ನಾವು ಈಗ ಬಾವುಜಿ ಜೊತೆ ಸೇರಿ ಅವ್ರ ಹತ್ರ ಆಧಾರ ಇರೋ ಹಾಗೆ ನಿನಗೆ ಕಾಲ್ ಮಾಡಿಸಿ ಚಿಕ್ಕ ಚಿಕ್ಕ ಆಟ ಪ್ಲಾನ್ ಮಾಡಿದ್ವಿ. ನೀನು ಪ್ರಿಯಾಂಕನ್ನ ಹೇಗ್ ಸಾಯಿಸಿದ್ಯೋ, ಯಾಕ್ ಸಾಯಿಸಿದ್ಯೋ ಎಲ್ಲ ಹೊರಗ್ ತೆಗ್ಸ್ಬಿಟ್ವಿ. ಇಲ್ಲೋಡು ತಗೋ. ನಿಮ್ಮ ಅಕ್ಕ ಪ್ರಿಯಾಂಕನ ನಾನ್ ಬೇಕು ಅಂತ ಸಾಯಿಸ್ಲಿಲ್ವೋ? ಆ ರಾಜಾರಾಮ್ಗೆ ನಿನ್ ಬಗ್ಗೆ ನಿಜ ಗೊತ್ತಿದೆ ಅಂತ ಓಡ್ ಹೋಗು ಅಂತ ಹೇಳೋದಕ್ ಹೋದ್ರೆ ಆ ಪ್ರಿಯಾಂಕಾ ಓಡ್ ಹೋಗ್ದೇನೆ ನನ್ನನ್ ಸಾಯಿಸಿ ಆ ಆಪಾದನೆನ ರಾಜಾರಾಮ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಪ್ರತೀಕಾರನ ತೀರ್ಸ್ಕೋಬೇಕು ಅಂತಿದ್ಲು. ನನ್ ಮೇಲೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ನಾನು ಅದನ್ನ ತಪ್ಪಿಸ್ಕೊಳಕ್ ಹೋಗಿ ಆ ಬುಲೆಟ್ ಪ್ರಿಯಾಂಕಾ ದೇಹದೊಳಗೆ ಹೋಯ್ತು. ಅವಳು ಸತ್ತು ಹೋದ್ಲು. ಲೇ ಪ್ರಭಾಸು, ಆ ರಾಜಾರಾಮ್ ಮಕ್ಳ ಹತ್ರ ಸ್ವಲ್ಪ ಹುಷಾರು ಅಂತ ನಾನು ಮೊದ್ಲಿಂದನೂ ಹೇಳ್ತಾ ಇದ್ದೆ ತಾನೆ. ನೋಡು, ನಾನು ಹೇಳ್ದಾಗಿನ ಆ ಗುಂಡನ್ನ ಅಡ್ಡ ಮಾಡಿಕೊಂಡು ನಮ್ಗೆ ತಲೆ ಬಡಿಸ್ಬಿಟ್ರಲ್ಲೋ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಸ್ಕೆಚ್ ಹಾಕಿದ್ದೀರಾ. ಆಧಾರನ ತುಂಬಾ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದೀರಾ. ಆದ್ರೆ ನಾನು ಕೂಡ ರೌಡಿನೇ ಅಲ್ವಾ? ನನ್ನ ಏರ್ಪಾಟಲ್ಲಿ ನಾನು ಇರ್ತೀನಿ ಅಂತ ನೀನು ಯೋಚನೆ ಮಾಡಿರ್ಲಿಲ್ಲ ಅಲ್ಲ? ಏಯ್, ಇವರಲ್ಲಿ ಯಾರು ಒಬ್ರು ಕೂಡ ಈ ತೋಟ ದಾಟಿ ಜೀವಂತವಾಗಿ ಹೊರಗಡೆ ಹೋಗ್ಬಾರ್ದು. ಬ್ರೋ, ಈ ಹೆಣ್ಮಕ್ಳು ಎಷ್ಟು ಅನ್ಯಾಯ ಮಾಡ್ತಾರೆ ನೋಡ್ದ. ಇಷ್ಟೊತ್ತು ಅವ್ರು ನಮ್ಮ ಮುಂದೆ ಇದ್ದು ಇವಾಗ ನಮ್ಮನ್ನ ಮುಂದೆ ಬಿಡ್ತಿದ್ದಾರೆ. ಹೇಯ್, ಹೀರೋಗಳು ಬಂದ್ರು, ಸ್ವಲ್ಪ ಅವರನ್ನು ನೋಡ್ಕೊಳ್ಳಿ. ಬ್ರೋ,
ಡಾಕ್ಟರ್ 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 ಏನಮ್ಮ ಏನಾಯ್ತು? ಬಲವಾದ ಏಟಾಗಿದೆ ಡಾಕ್ಟರ್. ತುಂಬಾ ರಕ್ತ ಹೋಗಿದೆ. ಸ್ವಲ್ಪ ಬೇಗ ನೋಡಿ. ಸ್ವಲ್ಪ ಬೇಗ ಇಲ್ಲಿ ನೋಡಿ, ಬೇಗ ಕರ್ಕೊಂಡು ಬನ್ನಿ. ಆದ್ಯ ಬೇಗ ಇಂಜೆಕ್ಷನ್ ತಗೊಳ್ಳಿ. ಅಯ್ಯೋ, ಹಾಗೆಲ್ಲ ತೆಗಿಬಾರ್ದು. ಬೇಡ ಡಾಕ್ಟರ್, ಯಾಕಮ್ಮ, ಏನಾಯ್ತು? ನನಗೆ ಟ್ರೀಟ್ಮೆಂಟ್ ಬೇಡ. ಮೊದಲು ನಾನು ನಮ್ಮ ದೊಡ್ಡಪ್ಪನ ಜೊತೆ ಮಾತಾಡ್ಬೇಕು. ಆಮೇಲೆ ಮಾತಾಡ್ಬೋದಲ್ವೇನಮ್ಮ? ಮೊದಲು ಟ್ರೀಟ್ಮೆಂಟ್ ಮಾಡಕ್ ಬಿಡಿ. ಈಗಾಗಲೇ ತುಂಬಾ ಬ್ಲಡ್ ಹೋಗಿದೆ. ಇನ್ನೂ ತಡ ಮಾಡಿದ್ರೆ ತುಂಬಾನೇ ಸಮಸ್ಯೆ ಆಗತ್ತೆ. ಬೇಡ ಬೇಡ. ಸಿಸ್ಟರ್, ಓಕೆ ಸರ್.